ಹಾ, ಒಂದು ವೇಳೆ ಆ ಮಗು ಸಿಗದೆ ಹೋದ್ರೆ ಬೇರೆ ಮಗು ಯಾವುದಾದ್ರೂ ಬೇಕೇ ಬೇಕು. ಬೇರೆ ಯಾವ ಮಗು ಆದ್ರೂ ಸರಿ, ಬಲಿ ಪೂಜೆ ಪೂರ್ಣ ಆಗ್ಲೇಬೇಕು. ಅಪೂರ್ಣ ಆದ್ರೆ ಅಪಾಯ ತಪ್ಪಿದ್ದಲ್ಲ. ಏಯ್, ಮಗುನ ಮಠದಲ್ಲಿ ಬಿಟ್ಬಿಟ್ರೆ ಎಲ್ಲ ಸರಿ ಹೋಯ್ತು ಅನ್ಕೊಂಡ್ಯಾ? ನಿನ್ನ ಗಂಡ ನಮ್ಮ ವಶದಲ್ಲಿದ್ದಾನೆ. ಮಗುನ ಕರ್ಕೊಂಡು ಬರಲಿಲ್ಲ ಅಂದ್ರೆ ನಿನ್ನ ಗಂಡ ಸಾಯ್ತಾನೆ. ಆಮೇಲೆ ನೀನು ನಿನ್ನ ಮಗು ಜೋಪಾನ. ಅಯ್ಯೋ, ಈಗ ನನ್ನ ಮಗು ಕರ್ಕೊಂಡು ಹೋದ್ರೆ ಆ ಮಂತ್ರವಾದಿ ಖಂಡಿತ ಬಲಿ ಕೊಡ್ತಾನೆ. ಮಠದಲ್ಲಿರೋ ವಿಚಾರ ಅವ್ರಿಗೆ ಗೊತ್ತಾಗಿ ಹೋಗಿದೆ. ಇಲ್ಲ, ಈಗ ನನ್ನ ಮಗುನ ಎಲ್ಲಾದ್ರೂ ಬೇರೆ ಕಡೆ ಕರ್ಕೊಂಡು ಹೋಗಿ ಜೋಪಾನ ಮಾಡಬೇಕು. ಗುರುಗಳೇ ಕ್ಷಮಿಸಿ, ಆ ಮಗು ನಂದೆ. ಹಸಿವಿನಿಂದ ತುಂಬಾ ಅಳ್ತಾ ಇತ್ತು. ಎಲ್ಲಾದ್ರೂ ಹಾಲು ಸಿಗುತ್ತೇನೋ ಅಂತ ಮಠದ ಬಾಗ್ಲಲ್ಲಿ ಮಲಗಿಸಿ ಹಾಲು ತರೋದಿಕ್ಕೆ ಅಂತ ಹೋಗಿದ್ದೆ. ದಯವಿಟ್ಟು ನನ್ನ ಮಗುನ ನನ್ ಕೊಟ್ಬಿಡಿ. ಈ ಸರಿರಾತ್ರಿಯಲ್ಲಿ ಅಳೋ ಮಗುನ ಒಂಟಿಯಾಗಿ ಬಿಟ್ಟು ಹೋಗಿದೆಯಲ್ಲ ತಾಯಿ. ಹಾಲು ಬೇಕು ಅಂತ ಕೇಳಿದಿದ್ರೆ ನಾವೇ ಕೊಡ್ತಿರ್ಲಿಲ್ವೇ? ಮಧ್ಯರಾತ್ರಿಲಿ ಯಾರನ್ನ ಎಬ್ಬಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ ಗುರುಗಳೇ. ಸರಿ, ಅಳಬೇಡಮ್ಮ, ಸಮಾಧಾನ ಮಾಡ್ಕೊ. ಆಕೆಯ ಮಗುವನ್ನ ಕೊಟ್ಟು ಕಳಿಸಿ. ತುಂಬಾ ಉಪಕಾರ ಆಯ್ತು ಗುರುಗಳೇ. ಶ್ರೀಹರಿ, ನಾನಿನ್ ಹೊರಡ್ತೀನಿ. ಮಂತ್ರವಾದಿಗಳೇ, ಮಗು ಅಳೋ ಶಬ್ದ ಕೇಳ್ತಾ ಇದೆ. ಹೌದು ಹೌದು, ಬಲಿ ಸಿದ್ಧ ಆಯ್ತು. ನಿಧಿ ನನ್ನ ಕೈ ವಶ ಆಯ್ತು. ಕುಪ್ಪರ್ಕೆ ಬಂಗಾರ, ನಗ, ನಾಣ್ಯ, ವಜ್ರ, ವೈಡೂರ್ಯ ತುಂಬಿ ತುಳುಕ್ತಾ ಇರುತ್ತೆ. ನಾನೇ ರಾಜ. ಬಂದ, ನಮ್ ಕರಿಯ ಮಗು ಕರ್ಕೊಂಡು ಬಂದೇ ಬಿಟ್ಟ. ಮಂತ್ರವಾದಿಗಳೇ, ಮಗು ಬಂತು. ನಿನ್ ಕಾಲಿಗೆ ಬೀಳ್ತೀನಿ. ಆ ಮಗುವನ್ನ ತಂದು ಈ ಮಂಡಳದ ಬಳಿ ಮಲಗಿಸಿ. ನನ್ನ ತಲೆ ಕೂತ್ಬಿಡಿ ಅಣ್ಣ. ಸಾವ್ಕಾರ್ಯ